ನನ್ನ ತಾತನ ಹೆಸರು ಮಹೇಶ, ನಾನು ಮಹೇಶ. ನೀನೀಗ ಬರ್ಬೇಕು ಮಹೇಶ. ಚಿನ್ನಿ ಬೇಬಿ ಲವ್ ಯು ಬೇಬಿ ಮುದ್ದು ಬೇಬಿ. ಡೆಡ್ ಬಾಡಿ ಇತ್ತಣ್ಣ, ಸಾಗಿಸ್ಬೇಕಿತ್ತು. ಯಾರ ನಂಬರ್ ಕೊಟ್ರೆ ನಿನ್ಗೆ? ಅಣ್ಣ ಹೇಳ್ದಣ್ಣ ಪವನ ಅಂತ. ನೀನ್ ಏನಣ್ಣ ಈಗ ತಮಾಷೆ ಮಾಡೋಣ? ನನ್ ತಾತ ತೀರೋಗೋರು ಇಲ್ಲ, ಅಳ್ಬೇಕು ನಗ್ಬೇಕು ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಈ ನಾಟಕಗಳ ಆಬೇಡ, ತಿಕಾ ಮುಚ್ಕೊಂಡ್ ನಂಬರ್ ಯಾಕೆ ಕೊಟ್ಟಿದೆ ಅಂತ ಹೇಳು. ತಿಕ್ಕ ಮುಚ್ಕೊಂಡು ಹೆಂಗೇನು ಹೇಳಿ? ಏನ್ ಬೇಕಾದ್ರೆ ಮಾಡ್ತೀನಿ ನಾನೀಗ. ನಾನ್ ನಮ್ ತಾತ ತೀರೋಗೋ ಸೀರಿಯಸ್ ಆಗಿದ್ದೀನಿ. ನೀನ್ ಹಿಂಗೆಲ್ಲ ಮಾತಾಡೋ ನಂಗೆ ತಿಕ್ಲತ್ ಬಿಟ್ರೆ ಅಷ್ಟೇ ನಿನ್ಗೆ ಎಲ್ಲಿದ್ದ ಬಂದು ಜೋಡ್ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿಸ್ ಜರ್ನಿ ವಿತ್ ಟುಗೆದರ್. ಸೊ ಓಕೆ, ಫಸ್ಟ್ ಇವಾಗ ನಾನು ನಮ್ಮ ಅಕ್ಕ ಅವ್ರ ಫ್ರೆಂಡ್ ಟ್ರೈ ಮಾಡೋಣ. ನೋಡಿ ಗೈಸ್, ನಿಮ್ಗೋಸ್ಕರ ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಎಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 897451 ಸೈಲೆಂಟ್. ಇದು ಮಜಾ ಕೊಡ್ಬೋದು ನೋಡೋಣ. ಪಿಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಲೋ ಅಣ್ಣ, ಅಮ್ಮ ಆಯ್ತು. ಆ ನಂಬರ್ ಕೊಡು. ಅವ್ರ ಅಮ್ಮ ನಂಬರ್ ಕೊಟ್ಟವ್ರೆ. 63629522. ಆಗ್ಲೇ ಈ ತರ ಆಶಾ ನಮ್ಮ ಬಾವ ಫ್ರೆಂಡ್ಗಿಂತ ಅವ್ರ ಅಮ್ಮನ ಎತ್ತ ಅನ್ಕೊಂಡೆ. ಫೋನ್ ಎತ್ತಬೇಕು, ಫೋನ್ ಎತ್ತ ನಮಗೆ ಅಲ್ಲ. ನೀವು ಕರೆ ಮಾಡುತ್ತೀ ಅಣ್ಣ. ಅಣ್ಣ ಮಹೇಶ್ ಅಣ್ಣ. ಅಣ್ಣ ಮಹೇಶ್ ಅಣ್ಣ ಮಾತಾಡ್ತಾ ಇರೋದಣ್ಣ. ನೀವ್ಯಾರು? ಅಣ್ಣ ಒಂದ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಗಾಡಿ ಹಂಗ್ ಬಾಡಿಗೆ ಬೇಕಿತ್ತಲ್ಲ ಅಣ್ಣ? ಇಲ್ಲ, ಯಾರು ಅಂತ ಗೊತ್ತಾಗಿಲ್ಲ. ಅಣ್ಣ ನನ್ನ ಹೆಸರು ಕನಕ ಅಂತ. ಹಾ, ಒಂದ್ ಗಾಡಿ ಹಂಗ್ ಬಾಡಿಗೆ ಬೇಕಿತ್ತಲ್ಲ ಅಣ್ಣ? ಯಾರು ಅಂತ ಗೊತ್ತಿದೆ, ಬಾಡಿಗೆ ಹೆಂಗ್ ಕೊಡ್ಲಿ? ಅಣ್ಣ ನಾನ್ ಗೊತ್ತಣ್ಣ, ಕನಕ ಅಂತಣ್ಣ. ನಿಮ್ ಏರಿಯಾದೇನ ಅಣ್ಣ? ಚೌಲ್ಟ್ರಿ ಪಡೆದಣ್ಣ. ಗಾಡಿ ಬಾಡಿಗೆ ಬೇಕಿತ್ತಣ್ಣ. ಟಿಟಿ. ಹಾ, ಎಷ್ಟಣ್ಣ ಅಡ್ವಾನ್ಸು? ಯಾವ್ದು ಗೊತ್ತಿಲ್ವಲ್ಲ. ಅಣ್ಣ ಗಾಡಿ ಬಾಡಿಗೆ ಇಲ್ಲ ಅಣ್ಣ. ನಂಬರ್ ಯಾರು ಕೊಟ್ರಿ ಇವಾಗ? ಅಣ್ಣ ನೀವು ಟ್ರಾವೆಲ್ಸ್ ಅವ್ರ ಅಣ್ಣ? ಇಲ್ಲ ಇಲ್ಲ, ಟ್ರಾವೆಲ್ಸ್ ಅಣ್ಣ ನೀವು ಟ್ರಾವೆಲ್ಸ್ ಮಾಡ್ತೀರಂತಣ್ಣ, ನಂಗೆ ಗೊತ್ತು. ಇಲ್ಲ ಇಲ್ಲ. ಅಣ್ಣ ಹಲೋ ಅಣ್ಣ, ಕೇಳಿಸ್ಕೊಳ್ಳಿ ಅಣ್ಣ. ಗಾಡಿ ಇಲ್ಲ ಅಣ್ಣ? ಇಲ್ಲ ಅಣ್ಣ ಇದೆ ಅಂತ ಹೇಳಿದ್ರಲ್ಲ, ನಿಮ್ ನಂಬರ್ ಕೊಟ್ಟೆ ಅವರು. ಯಾರು ಮಾತಾಡ್ತಿರೋದು? ಯಾರು? ಕನಕ ಅಂತ ಹೇಳಿದ್ನಲ್ಲ ಅಣ್ಣ. ಯಾರು ಗೊತ್ತಿಲ್ಲ. ಯಾರು ಕೊಟ್ರು? ನಂಬರ್ ಯಾರು ಕೊಟ್ರು? ಅದ್ ಹೇಳ್ತೀನಿ, ಗಾಡಿ ಬಾಡಿಗೆ ಬೇಕಿತ್ತಲ್ಲ ಅಣ್ಣ? ಅಡ್ವಾನ್ಸ್ ಎಷ್ಟ ಆಗುತ್ತಣ್ಣ? ನಂಬರ್ ಯಾರು ಕೊಟ್ರಪ್ಪ ನೀನ್? ಫಸ್ಟ್ ನಾನು ಕೇಳೋದ್ ಹೇಳಣ್ಣ ನೀನು. ನಾನ್ ಕೇಳ, ನೀನ್ ಹೇಳು ಫಸ್ಟ್. ಪವನ್ ಅಂತಣ್ಣ. ಪವನ? ಹೌದಣ್ಣ. ಯಾವ ಪವನ? ನಿನ್ಗೆ ಗೊತ್ತಿರ್ಬೇಕಣ್ಣ ಯಾರು ಅಂತ. ಪವನ್ ಅಂತ? ಹೌದಣ್ಣ. ಏನಿಲ್ಲ ಅಣ್ಣ, ಗಾಡಿ ಒಂದ್ ಬೇಕಿತ್ತು. ಟಿಟಿ ಗಾಡಿ. ಡೆಡ್ ಬಾಡಿ ಇತ್ತಣ್ಣ, ಸಾಗಿಸ್ಬೇಕಿತ್ತು. ಯಾರ ನೀನು? ಅಣ್ಣ ಗಾಡಿ ಕಳ್ಸ್ಕೊಡ್ತೀಯಲ್ಲ ಅಣ್ಣ? ಅಣ್ಣ ನಿಜ ಅಣ್ಣ, ನಮ್ ತಾತ ತೀರೋದು. ಕಟ್ ಮಾಡ್ಬಿಟ್ರು ಗೈಸ್ ಪಾಪ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಆಪ್ಕೆ ದ್ವಾರ ಡಯಲ್. ಮಜಾ ಕೊಡ್ತಾರೆ, ನಮ್ ಬೈತಾರ ಅನ್ಕೊಂಡ್ರೆ ಕಟ್ಟೆ ಮಾಡೋದು ಬ್ಲಾಕ್ ಲಿಸ್ಟ್ ಹೆಂಗಾಗ್ತದೆ. ಅಣ್ಣ ಒಂದ್ ನಿಮಿಷ ಅಣ್ಣ, ನಮ್ ತಾತ ತೀರೋಗೋರಣ್ಣ, ನಿಜ ಅಣ್ಣ. ಡೆಡ್. ಹಲೋ ಅಣ್ಣ. ಹೇಳ ಅಣ್ಣ ದಯವಿಟ್ಟು ಅಣ್ಣ ಗಾಡಿ ಕಳ್ಸ್ಕೊಳೋಣ, ನಮ್ ತಾತ ತೀರೋಗೋರಣ್ಣ. ಹಲೋ ಕಳ್ಸ್ಕೊಳೋಣ, ಗಾಡಿ ಕಳ್ಸ್ಕೊಳೋಣ. ಯಾರ ನಂಬರ್ ಕೊಟ್ರೆ ನಿನ್ಗೆ? ಅಣ್ಣ ಹೇಳ್ದಣ್ಣ ಪವನ ಅಂತ. ನೀನ್ ಏನಣ್ಣ ಈಗ ತಮಾಷೆ ಮಾಡೋಣ? ನಮ್ ತಾತ ತೀರೋಗೋರು ಇಲ್ಲ, ಅಳ್ಬೇಕು ನಗ್ಬೇಕು ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ನಾಟಕಗಳ ಆಬೇಡ, ತಿಕಾ ಮುಚ್ಕೊಂಡ್ ನಂಬರ್ ಯಾಕೆ ಕೊಟ್ಟಿದೆ ಅಂತ ಹೇಳು. ತಿಕ್ಕ ಮುಚ್ಕೊಂಡು ಹೆಂಗನ ಹೇಳಿ? ಹಾ, ತಿಕ್ಕ ಮುಚ್ಕೊಂಡು ಹೆಂಗನ ಹೇಳಿ? ನಂಬರ್ ಕೊಟ್ಟಿದ್ದೆ ಯಾರು ನಿನ್ಗೆ? ಹೇಳದಣ್ಣ ಪವನ ಅಂತ. ಯಾವ ಪವನ? ಅಣ್ಣ ನಿನ್ಗ್ ಗೊತ್ತಿರ್ಬೇಕಣ್ಣ, ನೀನ್ ಪವನ. ಗೊತ್ತಿಲ್ಲ, ನಿನಗೆ ಹೇಳ್ತಿರೋದು. ಅಣ್ಣ ನಿನಗ್ ಗೊತ್ತಿಲ್ಲ ಅಣ್ಣ ಪವನ ಯಾರು ಅಂತ? ಗೊತ್ತಿಲ್ಲ. ನಿನ್ ಫ್ರೆಂಡ್ ಅಂತಲ್ಲ ಅಣ್ಣ? ನನ್ ಫ್ರೆಂಡ್ ಬೇಜಾನ್ ಜನ ಅವ್ರೆ, ನೀನ್ ಕೊಟ್ಟದ ಯಾರು? ಅವನೇ ಅಣ್ಣ. ಅವನೇ ಅಣ್ಣ ಅಂತಂದ್ರೆ ಯಾರು? ನಿನ್ಗೆ ಕ್ಲಾರಿಟಿ ಇಲ್ಲ ಅಣ್ಣ. ನಿನ್ ಫ್ರೆಂಡ್ ಯಾರು ಅಂತ ನಿನಗೆ ಗೊತ್ತಿಲ್ವಲ್ಲ ಅಣ್ಣ? ಹಾ, ನಿನ್ ಫ್ರೆಂಡ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲಲ್ಲ ಅಣ್ಣ? ಗೊತ್ತಿಲ್ಲ. ಅದಕ್ಕೆ ಯಾರು ನಿಂಗೆ ಕೊಟ್ಟಿದ್ದಾರೆ ಹೇಳು. ಗಾಡಿ ಕಳ್ಸ್ಕೊಳೋಣ, ಇಲ್ಲ ನಮ್ ತಾತ ಎದೋಳ್ಬಿಡ್ತಾನೆ ಸುತ್ತಿರೋಗಿರೋನು. ಎದೋಳಿದ್ರೆ ಅವ್ನ ಎದೋಳ್ಸು, ನೀನ್ ಇನ್ನೊಂದ್ಸಲ ಕುತ್ಕೊಂಡು. ಅಣ್ಣ ಪ್ಲೀಸ್ ಅಣ್ಣ, ನಂಬರ್ ಕೊಟ್ಟದ್ ಯಾರು ಹೇಳೋದು? ಎಷ್ಟ್ ಸರಿ ಅಂತ ಪವನ ಅಂತ ಹೇಳಣ್ಣ. ಗೊತ್ತಿಲ್ಲ ಕಣ, ನಮ್ಗೆ ಯಾರು ಗೊತ್ತಿಲ್ಲ. ಕಟ್ ಮಾಡ್ತಾರೆ. ನೀನ್ ಕಟ್ ಮಾಡ್ಬಿಡ್ರೆ ನೋಡು, ಆಮೇಲೆ ಕಟ್ ಮಾಡ್ರೆ ನೋಡು ಆಮೇಲೆ ಸರಿ ಇರಲ್ಲ. ಹೇಳು ಏನ್ ಮಾಡ್ತೀಯ? ಏನ್ ಬೇಕಾದ್ರೆ ಮಾಡ್ತೀನಿ ನಾನೀಗ. ನಾನ್ ನಮ್ ತಾತ ತೀರೋಗೋ ಸೀರಿಯಸ್ ಆಗಿದ್ದೀನಿ. ನೀನ್ ಹಿಂಗೆಲ್ಲ ಮಾತಾಡೋ ನಂಗೆ ತಿಕ್ಲತ್ ಬಿಟ್ರೆ ಅಷ್ಟೇ ನಿನ್ಗೆ ಎಲ್ಲಿದ್ದ ಬಂದು ಜೋಡ್ ಹೋಗ್ತೀನಿ. ಮಾತಾಡು. ಯಾರು ನೀನು? ನಿನ್ಗೆ ಅಕ್ಕ ತಂಗಿರಿಲ್ವಾ? ಮತ್ತೆ ನಿನ್ಗೆ ಅಕ್ಕ ತಂಗಿರಿಲ್ವಾ? ನಿನ್ಗೆ ಅಕ್ಕ ತಂಗಿರಿಲ್ವೇನೋ? ನೀನ್ ಯಾರು ಹೊಟ್ಟೆಲ್ ಹುಟ್ಟಿಲ್ವಾ? ನೀನೇನು ಹೊಟ್ಟೆ ಹುಟ್ಟಿಲ್ವಾ ನೀನು? ಅದಕ್ಕೆ ಅಂದಿಲ್ವಲ್ಲ. ಮತ್ತೆ ಏನ್ ಮಾತಾಡ್ತಿದ್ದೆ ಅವಾಗಿಂದ? ನಿಂಗೆ ಹೇಳ್ತಾ ಇಂತಾನೆ ಇಲ್ಲ ಅಂತ. ನಿನ್ ಪವನ ನೀನ್ ನಂಬರ್ ಕೊಟ್ಟತಾನೆ. ಯಾವ ಪವನನೋ ಇಲ್ಲ ಅಂತ ಹೇಳ್ತಾ ಇಂತಾನೆ. ನಿನ್ ಗಾಡಿ ಕಳ್ಸ್ಕೊಡ್ಬೇಕೀಗ.
ಕಳ್ಸ್ಕೊಡಲ್ಲ. ಆಗಲ್ಲ ಅಂದ್ರೆ ಮಾತಾ ನೀನ್ ಯಾರು ಅಂತಾನೆ ಗೊತ್ತಿಲ್ವಲ್ಲೋ. ಅಂದ್ರೆ ಡೆಡ್ ಬಾಡಿ ಎತ್ಕೊಂಡ್ ಮಾತಾಡ್ತೀನಿ. ಹಾ ಎತ್ಕೊ ಬಾ. ಹಾ ನಮ್ ಮನೆ ಗೊತ್ತು ತಾನೆ ನಿನ್ಗೆ? ಎಲ್ಲ ಗೊತ್ತು, ನೀನು ಗೊತ್ತು, ನಿಮ್ಮ ಮನೆ ಗೊತ್ತು. ಗೊತ್ತು ತಾನೆ, ಎತ್ಕೊ ಬಾ ಮತ್ತೆ ನಮ್ಮ ಮನೆ. ಏರಿಯಾದಲ್ಲಿ ಓಡಾಡ್ಬೇಕು ಅನ್ಕೊಂಡಿದ್ದೆ ಹೆಂಗೆ? ಹ್ಮ್ ಏರಿಯಾದಲ್ಲಿ ಓಡಾಡ್ಬೇಕು ಅನ್ಕೊಂಡಿದ್ದೆ ಹೆಂಗೆ? ಓಡಾಡ್ಬೇಕು ಅನ್ಕೊಂಡಿದೀನಿ. ಹುಷಾರಾಗಿ ಓಡಾಡು. ಅಂದ್ರೆ ಸಿಗ್ದಾಗ ಹಾಕೊಡ್ತೀವಿ. ಸಿಗ್ತೀನಿ. ಟೋಪಿ ಹಾಕ್ಕೊಡ್ತೀವಿ ಸಿಗ್ದಾಗ. ಆಯ್ತಾಯ್ತು ಗೊತ್ತಾಯ್ತು. ಆಮೇಲೆ ಬೇರೆ ಏನ್ ಅನ್ಕೊಬಿಟ್ಟಿಯಾ? ಹಾ ಆಯ್ತು. ಫಸ್ಟ್ ಗಾಡಿ ಕಳ್ಸೋ. ನೀನ್ ಯಾರು ಅಂತ ಹೇಳು, ಎದುರುಗಡೆ ಬರ ನೀನು. ಆಯ್ತು. ಎದುರುಗಡೆ ಬಂದು ಗಾಡಿ ಕೇಳ್ತಾರ ಅವನಾರ ಸತ್ತೋಗಿ ಮತ್ತೆ ನಮ್ ತಾತನ್ ಬಿಟ್ಟು ನಾನು ಹೆಂಗ್ ಬರ್ಲಿ? ನೀನ್ ಹೋಗ್ ಸಾಯಿ. ನಾನೇ ಸಾಯಿನ್ ಜೊತೆಗೆ ಹಾಕ್ತಿವಿ ಎರಡುನು. ಬಾಂಗಾರ ಹಾಕ್ ಬಾ. ಯಾರ್ ನಂಬರ್ ಕೊಟ್ಟೋದು ಹೇಳಿ ನೀನ್ ಫಸ್ಟ್. ಹಾಕಕ್ಕೆ ಬಾಪ, ನಿನ್ ಗಾಡಿ ಹಾಕಕ್ಕೆ ಬಾಪ, ಇದು ಬಾಡಿ ಹಾಕಕ್ಕೆ ಬಾಪ. ನಮ್ ತಾತ ಬಿಟ್ಟು ಏನ್ ಮಾತಾಡ್ತಾ ನನಗೆ ಗೊತ್ತಾಯ್ತಲ್ಲ. ಗಾಡಿ ಬಾಡಿ ಏನಂತ ಇದೀನಿ ಬಾ. ನಮ್ ತಾತನ ಹೆಸರು ಏನ್ ಹೇಳು? ಏನಾದ್ರೆ ನನ್ಗೇನಕ್ಕ. ನಮ್ ತಾತನ ಹೆಸರು ಮಹೇಶ. ಹಾ ಹ್ಮ್ ಹಲೋ, ನಮ್ ತಾತನ ಹೆಸರು ಮಹೇಶ, ನಾನು ಮಹೇಶ. ನೀನೀಗ ಬರ್ಬೇಕು ಮಹೇಶ. ಹ್ಮ್ ಹಲೋ, ಬರ್ತೀಯಲ್ವಾ ಮಹೇಶ? ಗೊತ್ತಾಯ್ತು ಕಣ. ನಂಬರ್ ಯಾರು ಕೊಟ್ಟ ನಿನ್ಗೆ ಗೊತ್ತಾಯ್ತು? ಯಾರು ಕೊಟ್ರು ಮಹೇಶ? ಗೊತ್ತಾಯ್ತು. ಯಾರು ಹೇಳು? ಹೇಳ್ತೀನಿ ಬಿಡು. ಈಗ್ಲೇ ಹೇಳು. ಈಗ ಕೇಳಿ. ಹೇಳ್ಬೇಕು, ನಿನ್ಗೆ ಅಷ್ಟೊಂದು ಸೂಪ್ ಇಲ್ವಾ ಹಂಗಾರೆ? ನಂಗ್ ಸೂಪ್ ಇಲ್ಲ ಕಣ. ನಿಂಗ್ ಸೂಪ್ ಐತಲ್ವೇನಾ? ಹೌದೌದೌದು. ಅದಕ್ಕೆ ತಾನೆ ನಂಬರ್ ಕೊಟ್ಟು ಬೇರೆ ಹತ್ರ ಮಾತಾಡಿಸ್ತಿರೋದು. ಮೀಟರ್ ಇರೋ ಅನ್ಕಣ, ಅದಕ್ಕೆ ಒಬ್ಬ ನಾನೇ ಮಾತಾಡ್ತಾ ಇದ್ದೀನಿ ನಂಬರ್ ತಗೊಂಡು. ಅದಕ್ಕೆ ಹೇಳ್ಬೇಕಲ್ವಾ ನೀನ್ ಮಾತಾಡಿ. ಈಗ ಫೋನ್ ಮಾಡ್ಬಿಟ್ಟು ಇರೋದ್ರ ಮಾತಾಡ್ಬೇಕಲ್ವಾ? ಏನಂತ ಮಾತಾಡ್ಬೇಕು ಹೇಳಿ? ನೀ ಮಾಡೋದು ಏನಕ್ಕೆ ಅಂತ ಮಾತಾಡ್ಬೇಕಲ್ವಾ? ನೀನ್ ಬೇರೆಲ್ಲ ಮಾತಾಡ್ತಾ ಇದೀಯ. ಏನಕ್ ಮಾಡಿದೀನಿ ಹೇಳು ನೀನೆ? ಅದ್ ನೀನ್ ಹೇಳ್ಬೇಕಲ್ವಾ? ನೀನ್ ಹೇಳು. ನೀನ್ ಅಷ್ಟೊಂದು ಸೂಪ್ ಇರೋನು ಏನಕ್ ಮಾತಾಡಿದ, ನೀನ್ ಏನಕ್ ಮಾಡಿದೆ ಅಂತ ನೀನ್ ಹೇಳ್ಬೇಕು. ನಾನ್ ಯಾರು ಅಂತ ಗೊತ್ತಾಯ್ತು ಒಳ್ಳೆ. ನಮ್ ತಾತ ಸತ್ತೋದ. ನಾನ್ ಯಾರು ಅಂತ ಗೊತ್ತಾಯ್ತು ಒಳ್ಳೆ. ನೀನ್ ಯಾರು ಅಂತ ಗೊತ್ತಾಗ ನೀನ್ ಹೇಳಿದ್ರೆ ಹೇಳ್ತಾ ಇಲ್ವಲ್ಲ. ಮತ್ ಗೊತ್ತಾಯ್ತು ಹಂಗೆ ಹೆಂಗೆ ಅಂತ. ಅದನ್ನ ಕಟ್ಟ ನಾನೇನ್ ಮಾಡ್ಲಿ? ಅಲ್ಲ ಗೊತ್ತಾಯ್ತು ಹಂಗೆ ಹೆಂಗೆ ಅಂತ ನೀನೇ ನಾಟಕಗಳು ಮಾಡ್ತೀಯ. ಅಲ್ಲ ಯಾರು ಫೋನ್ ಮಾಡೋದಂತ, ಯಾರು ನಂಬರ್ ಕೊಡೋದಂತ ಗೊತ್ತಾಯ್ತು. ಯಾರು ನಂಬರ್ ಕೊಡೋದಂತ ಗೊತ್ತಾಯ್ತು. ಯಾರು ಕೊಟ್ರ ಹೇಳು? ನೀನ್ ಯಾರಾದ್ರೂ ನನಗೇನು? ಅಲ್ಲ ನಿನ್ಗೆ ಯಾರು ನಂಬರ್ ಕೊಟ್ರ ಹೇಳು? ನೀನ್ ಯಾರಾದ್ರೂ ನನಗೇನು? ನೀನ್ ಅವೆಲ್ಲ ಬೇಡ, ನಿನ್ಗೆ ಯಾರು ನಂಬರ್ ಕೊಟ್ರು ಹೇಳು? ನಿಂದೆಲ್ಲ ನಾನು ಹೇಳ್ತಾ ಇದೀನಿ. ಅದೇನೇ ಸ್ಪೆಷಾಲಿಟಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌದು, ನಮ್ ತಾತ ತೀರವ್ರು, ಅದಕ್ಕೆ ಮೆಂಟ್ಲಾಗಿನಿ. ನಿನ್ನ ಅದೇ ಪಕ್ಕದಲ್ಲಿ ಉಣ್ಬೇಕು ಅನ್ಕೊಂಡಿದೀನಿ. ಹೆಂಗ್ ಹೇಳಿ ಗಾಡಿ ಕಳಿಸ್ತಿಲ್ವಾ? ಈಗ ಏನ್ ಮಾತಾಡ್ಬೇಕು? ಏನಿಲ್ಲ, ನಮ್ ತಾತ ತೀರವ್ರ ಗಾಡಿ ಕಳ್ಸಪ್ಪ ಅಷ್ಟೇ. ಏನಂದ್ರೆ ಇಷ್ಟೇ ವಿಚಾರ ಮಹೇಶ. ಏನು ಇಲ್ಲ, ಒಂದ್ 50,000 ಅಕೌಂಟ್ ಹಾಕ್ ಮಹೇಶ. ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ನೀನೇನ್ ಅನ್ಕೊಂತಿ ಅನ್ಬಿಟ್ಟು ಸುಮ್ನೆ ಅದೆಲ್ಲ ನಾಟಕ ಮಾಡಿ ನಾಳೆ ಬೆಳಗ್ಗೆ ಅಷ್ಟಲ್ಲಿ ಕೊಟ್ಬಿಡ್ತೀನಿ. ಕೊಡ್ತೇ ತಾನೆ? ನಿಮ್ಮ ಅಪ್ಪ ಕೊಡ್ತಾನೆ. ಹಾ, ಎಲ್ಲಿಗ್ ಬರ್ಬೇಕು ಹೇಳು? ಹಲೋ ಹಲೋ, ಯಾಕೆ ಮಾತಾಡ್ದೆ ಸೈಲೆಂಟ್ ಆಗಿದ್ಯಾ? ಹಲೋ, ರೆಸ್ಪಾನ್ಸ್ ಕಷ್ಟ. ಅವೆಲ್ಲ ಮಾತಾಡೋದೇ ಮಜಾ ಬರಲ್ಲ. ನೀವು ಡಯಲ್ ಮಾಡಿದ ಸಂಖ್ಯೆ ಕಟ್ ಮಾಡ್ತಾ ಇದಾರೆ ಗೈಸ್ ಅಷ್ಟೇ. ಹಲೋ, ಚಿನ್ನಿ ಬೇಬಿ, ಲವ್ ಯು ಬೇಬಿ, ಮುದ್ದು ಬೇಬಿ. ಯಾಕೆ ಬೇಬಿ ಕಟ್ ಮಾಡ್ತೀಯ ಬೇಬಿ? ನಾನು ಹೇಳ್ತೀನಿ ಬೇಬಿ. ಚಿನ್ನಿ, ನೀನ್ ಕಳ್ಸ್ಕೊಡು ಚಿನ್ನಿ. 50,000 ಅಕೌಂಟ್ಗೆ ಹಾಕು ಚಿನ್ನಿ. ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ? ಒಂದ್ 50,000 ಅಕೌಂಟ್ಗೆ ಹಾಕು. ಹಾಕ್ತಾನೆ ಈಗ್ಲೇ ಹಾಕ್ಬೇಕು ನೋಡಪ್ಪ. ಯಾಕಂದ್ರೆ ಆಮೇಲೆ ಹಂಗೆ 3 ದಿನ ಆದ್ಮೇಲೆ ತಾತನ್ ತಿಥಿ ಊಟ ಐತೆ, ಬಂದ್ ತಿನ್ಕೊಂಡೋಗ್ಬಿಡು. ಎದುರುಗಡೆ ಬಂದು ಮಾತಾಡಾಯ್ತು ಅಲ್ಲಿ. ಎದುರುಗಡೆ ಬಂದ್ ಮಾತಾಡೋರು ನಿಂದ ಅದೇ ಬಾಳೆ, ಧೈರ್ಯ ಹಿಂಗ್ ಮಾತಾಡೋರು ಅದೇ ಬಾಳೆ. ಏನಕ್ಕೆ ಎದುರುಗಡೆ ಬಂದ್ ಮಾತಾಡ್ಲಿ? ಮತ್ತೆ ಅದೇ ಬಾಳಲ್ವಾ? ಎದುರುಗಡೆ ಬಾಯ್ತು ಅಲ್ಲಿ. ಅಲ್ಲ, ಫೋನ್ ಯಾಕೆ ಕಟ್ ಮಾಡ್ತಿದ್ದೆ ಫಸ್ಟ್ ಆಫ್ ಆಲ್? ಹೌದು, ನಾನ್ ಮನೇಲಿದ್ದೀನಿ. ನೀನ್ ಮನೇಲಾರ ಇರೋಸು, ಎಲ್ಲಾರು ಇಡು. ನನ್ಗೆ ಯಾಕೆ? ಮತ್ ನನಗೆ ಫೋನ್ ಮಾಡಿದ್ಯಾ? ನೀನ್ ಆರಾಮಾಗಿ ಒಂದ್ 50,000 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಇದೇ ನಂಬರ್ಗೆ. ಆಯ್ತು ಮಾಡ್ತೀನಿ. ಆಯ್ತು ಎದುರುಗಡೆ ಬರ. ಆಯ್ತು ಅಲ್ಲಿ. ಎದುರುಗಡೆ ಬಂದು ಎದುರುಗಡೆ ಬಂದ್ರು ಅಷ್ಟೇ ಅಲ್ವಾ? ಎದುರುಗಡೆ ಅಲ್ಲ, ಎದುರುಗಡೆ ಬಂದು ಏನ್ ನೀನೇನ್ ಮಾಡಕ್ಕಾಯ್ತದ? ನೀನು ಕಿಲಾಡಿ ಕಿಲಾಡಿ ಅಂತ ನೀನೇ ಹೇಳಿ, ಹೆಸರು ಕೊಟ್ಮೇಲೆ. ಹೌದು, ಕಿಲಾಡಿನೇ ಅಲ್ವಾ? ಹೌದೌದೌದು, ಅದಕ್ಕೆ ನಾನು ಹೇಳಿದ್ದು 100% ಹೌದು. ಈಗ ಏನಂದ್ರೆ ಫೋನ್ ಮಾಡಿರೋದು ಏನಂದ್ರೆ ವಿಚಾರ. ಏನ್ ಬೇಡ, ನೀನ್ ವಿಚಾರ ಕಟ್ಟ ನಾನೇನ್ ಮಾಡ್ಲಿ? ಕೇಳಿಸ್ಕೊ ಇಲ್ಲಿ, ಅಸಲಿ ಮ್ಯಾಟ್ರ್ ಹೇಳ್ತೀನಿ ಏನು ಅಂತ. ಯಾವಾಗಿಂದ ಹೇಳ್ತಾನಿದೆ ಅಸಲಿ ಮ್ಯಾಟರ್ನ. ಈಗ ಹೇಳ್ತೀನಿ. ಏನಿಲ್ಲ, ಫಂಕ್ಷನ್ ಇತ್ತು ನಮ್ಮ ಮನೇಲಿ.
ತಿಥಿ ಊಟನಾ? ಅಲ್ಲಲ್ಲ ನೋಡಿ ಹಿಂಗೆ ತಮಾಷೆ ಮಾಡ್ಬಾರ್ದು ಮಹೇಶ. ಹಾ ಫಂಕ್ಷನ್ ಇತ್ತು. ತಿಥಿ ಊಟ. ಅಲ್ಲಲ್ಲ ಫಂಕ್ಷನ್ ಇತ್ತು. ಶ್ರೀಮಂತ ತಿಥಿ ಊಟ. ಶ್ರೀಮಂತ ನಾನ್ ಕೇಳಿಸ್ಕೊ. ಶ್ರೀಮಂತ ಹೇಳೋದು ನಿಂದ? ಅಲ್ಲ ಹಲೋ ಹಾ ಶ್ರೀಮಂತ ಐತೆ ಬಂದ್ಬಿಡು. ಬರಲ್ಲ. ಬಾಪ್ಪ. ನೀ ಎದುರುಗಡೆ ಬರಪ್ಪ, ಎದುರುಗಡೆ ಬಂದ್ರೆ ಬೇಡಕ್ಕೆ. ಅಲ್ಲ ಇಷ್ಟು ಮರ್ಯಾದೆಗೆ ಶ್ರೀಮಂತಕ್ಕೆ ಬಾ ಅಂತ ಕೇಳ್ತಾ ಇದೀನಿ. ನಾನು ಅಷ್ಟೇ ಮರ್ಯಾದೆಗೆ ಹೇಳ್ತಾ ಇದೀನಿ. ಎದುರುಗಡೆ ಬಂದ್ ಕರೆದ್ರೆ ನಮಗೂ ಒಂಥರ ಖುಷಿ. ಖುಷಿ ನೋಡಿದೀನಿ, ನಿನ್ ಖುಷಿ ನೋಡಿದೀನಿ. ಏನಿಲ್ಲ ಶ್ರೀಮಂತಕ್ ಬಾ. ನಮ್ ನಾಯ್ದು ಶ್ರೀಮಂತ. ಯಾರ ಜೊತೆಗೆ ಕಡೆಯಿಂದ ನೀನೇ ಮಾಡಿರದ? ನೀನ್ ಹಾಕಿರೋದಂತ ಅದು ಹೇಳ್ತದೆ ಅದು ಏನ್ ಬೊಗಳಲ್ಲ, ಅದು ನಿನ್ನ ಹೆಸರು ಹೇಳ್ತದೆ ಮಹೇಶ ಅಂತದೆ. ಅವಾಗ್ಲೂ ನೀನೆ ನನ್ನ ಹೆಸರು ಮಹೇಶ್ ಅಂತಂದಲ್ಲ ನೀನೆ, ನಿನ್ನೆ ಹೇಳ್ತಿರ್ಬೇಕು. ಅದೇ ಹೇಳ್ಕೊಟ್ಟಿರೋದು. ನಾಯ ನಂಬರ್ ಕೊಟ್ಟಿರೋದು ನಿನ್ಗೆ. ನಿನ್ ನಂಬರ್ ಅವನೇ ನೋಡು. ನಂಬರ್ ಕೊಟ್ರು, ಅವನೇ ನೋಡ್ ಫೋನ್ ಮಾಡ್ಸ ಎಲ್ಲ ಗೊತ್ತಾಗುತ್ತೆ. ಹೆಂಗ್ ಸರಿ. ಗೊತ್ತಾಗುತ್ತೆ? ಏನೋ ಶಾಸ್ತ್ರ ಗೀತ್ರ ಹೇಳ್ತೀಯಾ? ಶಾಸ್ತ್ರ ಗೀತ್ರ ಏನಾರ ಹೇಳ್ತೀಯಾ? ನಿಮ್ ನಾಯಿನ್ ಕೇಳಿ ಹೇಳ್ತದೆ. ನಾಯಿ ಕೇಳಾಯ್ತು, ಅದಕ್ಕೆ ಎಲ್ಲಿಟ್ಟಿದ್ಯಾ ಅಂತ ಆಗಿಲ್ಲ ನೀನು. ಇವಾಗ ಏನ್ ಹೇಳ್ತಿ ಹೇಳಲ್ವಾ? ಅದೇ ಹೇಳಿಲ್ವಾ ನಾಯಿ ಶ್ರೀಮಂತ ಐತೆ ಬಂದ್ಬಿಡು. ತಲ್ದಂಗ್ ಬಡಿಕ ಫೋನ್ ನೀನ್ ಯಾಕೆ ಕಟ್ ಮಾಡ್ಬೇಡ ಗಾಯ್ಸ್, ಕಟ್ ಮಾಡ್ತಾ ಇದಾರೆ. ಸಾಕಿನ್ನ ಪ್ರಾಂಕ್ ಆಲ್ಮೋಸ್ಟ್ ಏನೇನೋ ಒಂದ್ 4-5 ಮ್ಯಾಟ್ರ್ ಎಲ್ಲ ಹೇಳ್ಕೊಂಡು ಏನೋ ಮಾಡ್ತಾ ಇದೀನಿ. ಅವ್ರ ಪಾಡಿಗೆ ಅವ್ರ ಮಜಾ ತಗೊಂತಾ ಇದಾರೆ. ಸೊ ಸಾಕು. ಅವ್ರು ಮೊದ್ಲೇ ಪಾಪ ಇವರು CM ರಿಟೈರ್ಡ್ ಆದ್ರು ಅಂತ ಅಂದ್ಬಿಟ್ಟು ಫುಲ್ ಬೇಜಾರಲ್ಲಿ ಇದ್ದಾನೆ. ಆ ಬೇಜಾರಲ್ಲಿ ಹೋಗ್ಬಿಟ್ಟು ಇವ್ನ್ ಪ್ರಾಂಕ್ ಅಂತ ಮಾಡಿದ್ರೆ ಅವ್ನಿಗೆ ಇದ್ದಿದ್ದು ತರ ಕೆಟ್ಟಿರುತ್ತೆ. ಪಾಪ ಆರಾಮ ಮಲಗಿದ್ರು. ಮಲಗಿರೋರ್ನ ಎಷ್ಟಿದ್ದಾನೆ. ಮತ್ತೆ ಅವ್ರಿಗೆ ಕಾಲ್ ಮಾಡಿ ಮಿಸ್ ಕಾಲ್ ಕೊಟ್ಟಿದ್ದಾರೆ. ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಅವ್ರು ಯಾರೋ ಬೇರೆ ದಯವಿಟ್ಟು ನಂತರ ಪ್ರಯತ್ನಿಸಿ. ಓಕೆ ಗೈಸ್, ಈ ಕಾಲ್ನ ಇಲ್ಲಿಗೆ ಬಿಟ್ಬಿಡೋಣ. ನೆಕ್ಸ್ಟ್ ಪರ್ಸನ್ಗೆ ಕಾಲ್ ಮಾಡೋಣ. ಗೈಸ್ ಈಗ ನಾವು ಬಾವ ಅವರ ಚಿಕ್ಕಪ್ಪ ಅವರ ಮಗಂಗೆ ಪ್ರಾಂಕ್ ಕಾಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಬನ್ನಿ ಮಾಡೋಣ. 88677701. ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. The number you have dialed is currently busy. ನೆಕ್ಸ್ಟ್ ಲೆವೆಲ್ ಆಫ್ ಭಯ ಪಟ್ಟಿರೋದಂದ್ರೆ ನಮ್ಮ ದೊಡ್ಡಮ್ಮನ ಮಗಳು. ಹಲೋ ಹಲೋ. ಕಲ್ಕಿನಾಥ್ ಮಾತಾಡ್ತಾ ಇರೋದು. ಕಲ್ಕಿನಾಥ್, ಹೌದು. ಕೋಲಾರ್ ಪೊಲೀಸ್ ಸ್ಟೇಷನ್ ಇಂದ. ಕೋಲಾರ್ ಪೊಲೀಸ್ ಸ್ಟೇಷನ್ ಇಂದ SP ಮಾತಾಡ್ತಾ ಇರೋದು. ಎಲ್ಲಿರೋದು ನೀನು? ಬಿಡ್ಬಂಡೆ. ನೀನ್ ಕೋಲಾರ್ ಪೊಲೀಸ್ ಸ್ಟೇಷನ್ ಬಂದ್ ಬಾ. ಕೋಲಾರ್ ಪೊಲೀಸ್ ಸ್ಟೇಷನ್ ಬಾಪ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಕಲ್ಕಿ ಅಂತ ಯಾರು ಮಾತಾಡ್ತಿರೋದು? ಕೆಲಸ ಮಾಡಿದ್ದೇನೆ ತಾನೆ ಒಂದಿನ ಕೋಲಾರಲ್ಲಿ. ಒಂದಿನ ಕೆಲಸ ಮಾಡಿದೆ ತಾನೆ. ಏನ್ ಕೆಲ್ಸ? ಪ್ಯಾಕಿಂಗ್ ಕೆಲಸ. ಸ್ಟೇಷನ್ ಇಲ್ಲ, ಕೆಲ್ಸ ಮಾಡಿಲ್ಲ. ಒಂದಿನ ಬಂದು ಹೋಗಿದ್ಯಾ ನೀನು? FIR ಆಗಿದೆ, ಬಂದು ಸೈನ್ ಹಾಕ್ಬಿಟ್ಟು ಹೋಗ್ಬಾ. ಹಲೋ. ಅಲ್ಲ ನಿನ್ಗೆ ಏಜ್ ಆಗಿಲ್ಲ ಅಂದ್ರೆ ಯಾಕೆ ಬರ್ಬೇಕು ನೀನು ಕೆಲ್ಸಕ್ಕೆ? ಕೆಲ್ಸಕ್ ಸೇರಿಲ್ಲಣ್ಣ. ಮತ್ತೆ ಯಾಕೆ ಬಂದೆ ಅವತ್ತು? ಬಂದಿಲ್ಲ ಅಂದ್ಮೇಲೆ ನಿನ್ನ ಹೆಸರು ಹೆಂಗ್ ತೋರ್ಸುತ್ತಿಲ್ಲ? ಪ್ಯಾಕಿಂಗ್ ಅಂದ್ರೆ ಅಂತ ಯಾಕಂದೆ? ಕೆಲ್ಸಕ್ ಸೇರಿಲ್ಲಣ್ಣ ಅಲ್ಲಿ. ಕೆಲ್ಸಕ್ಕೆ ಸೇರಿರೋದು ಅವೆಲ್ಲ ಬಿಡು. ಒಂದಿನ ನೀ ಕೆಲ್ಸಕ್ಕೆ ಜಾಯ್ನ್ ಆಗಿದ್ಯಾ? ಹಲೋ ಮಾತಾಡಪ್ಪ. ಹಲೋ ಕಲ್ಕಿ, ಮಾತಿಲ್ಲ ಗೈಸ್. ಹಲೋ ಮಾತಾಡ್ತಾನೆ ಇಲ್ಲ. ಕೆಲ್ಸಕ್ಕೆ ಸೇರಿಲ್ಲ ಅಣ್ಣ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಎಷ್ಟು ಬೇಕಂತಾರೆ ನಾನು ಇವಾಗಲೇ ಎಲ್ರಿಗೂ ಸಾರಿ ಕೇಳ್ಕೊಂಡ್ಬಿಡು. ಅಷ್ಟೇ ಹೋಯ್ತು ಗೈಸ್, ಹೋಗಲ್ಲ. ಹಲೋ ಕಲ್ಕಿ ಫೋನ್ ಮಾಡಿದ್ದೆ ಗೈಸ್. ಹಲೋ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಮಾತಾಡಿದ್ರೆ ಮಾತಾಡಲ್ಲ. ಹಲೋ ಗೈಸ್, ನಮ್ಗೆ ಪ್ರಾಂಕ್ ಮಾಡ್ತಾವ್ರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಫೋನ್ ಮಾಡ್ಬಿಟ್ಟು ಹಲೋ ಅಂದ್ಬಿಟ್ಟು ನಮ್ಗೆ ಪ್ರಾಂಕ್ ಮಾಡಿ. ಹಲೋ ಕೇಳಿಸ್ತಿದ್ಯಾ? ಹಲೋ ನಮ್ಗೆ ಪ್ರಾಂಕ್ ಮಾಡ್ದಂಗ ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಅಂಡ್ ಯಾರು ಪ್ರಾಂಕ್ ಮಾಡಿದ್ರು ಅವ್ರೆಲ್ಲರಿಗೂ ಸಾರಿ. ದಿವಾಕರ್ ಅಣ್ಣಗೆ, ನನ್ನ ಫ್ರೆಂಡ್ ಮಹೇಶಗೆ, ಅಂಡ್ ನಮ್ಮ ಅಕ್ಕ ಕಸಿನ್ ಅವ್ರ ಮೀನಾಗೆ, ಅಂಡ್ ಇನ್ಯಾರು ಕಲ್ಕಿಗೆ. ಆಮೇಲೆ ಏನು ಮನ್ಸಲ್ಲಿ ಇರ್ಲಿಲ್ಲ, ಅದು ಜಸ್ಟ್ ಅಷ್ಟೇನೆ. ಸೊ ಯಾರು ಏನು ಬೇಜಾರ್ ಮಾಡ್ಕೊಂಬಿಡಿ, ಜಸ್ಟ್ ತಮಾಷೆಗಷ್ಟೇನೆ, ಏನು ಬೇಜಾರ್ ಮಾಡ್ಕೊಂಬಿಡಿ. ಅಂಡ್ ಮಹೇಶಣ್ಣ ಸಾರಿ ತುಂಬಾ ಕಾಲ್ ಎಳ್ದಿದ್ದಕ್ಕೆ. ಅಂಡ್ ಬ್ರೋ ದಿವಾಕರ್ ಬ್ರೋ ಸಾರಿ ತುಂಬಾ ಮಾತಾಡ್ಬಿಟ್ಟಿದೀನಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೋ ರಿಯಾಕ್ಟ್ ಮಾಡಿ. ಅಂಡ್ ಮೀನಾ ಸಾರಿ. ಅಂಡ್ ಗುಂಡಾಗ್ ಸಾರಿ ಹೇಳ್ಬಿಡು. ಮಕ್ಳೆಲ್ಲ ಹತ್ಬಿಟ್ಟಿದ್ರು. ಯಾವ್ದು ಓಮ್ನಿ ಬರಲ್ಲ, ಯಾವ್ದು ಗಾಡಿ ಬರಲ್ಲ, ಜಸ್ಟ್ ಫಾರ್ ಜೋಕ್. ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದಷ್ಟೇ. ಯಾರು ಸೀರಿಯಸ್ ಆಗಿ ತಗೊಂಬೇಡಿ, ಇದನ್ನ ನೋಡಿ ಮಜಾ ಮಾಡಿ ಅಷ್ಟೇ. ಅಂಡ್ ನಿಮ್ ಫ್ರೆಂಡ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರ್ಗು ಸಾರಿ ನಮ್ಮ ಕಡೆಯಿಂದ. ವಿಡಿಯೋ ಇಷ್ಟೊಂದು ಚೆನ್ನಾಗಿ ಬಂದಿದೆ, ಒಂದ್ ಸ್ವಲ್ಪ ರಾಶ್ ಇತ್ತು,
ಆದ್ರೂ ಓಕೆ ಚೆನ್ನಾಗಿ ಬಂದಿದೆ. ಸೊ ಸಾರಿ ಅಂಡ್ ಈ ವಿಡಿಯೋಸ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಿವಾಕರನಾಗಿ ಏನ್ ಹೇಳ್ತೀರಾ? ಸಾರಿ ಅಣ್ಣ ಐಡಿಯಾ ಕೊಟ್ಟಿದ್ದು ನಮ್ಮ ಭಾವನೆ. ಸೊ ಏನೇ ಮಾತಾಡಂಗಿದ್ರು ನಮ್ಮ ಭಾವನ ಹತ್ರ ಮಾತಾಡ್ಬಿಟ್ಟು ನೋಡ್ಕೊಳ್ಳೋಣ. ಡಾರ್ಲಿಂಗ್ ಮಾತಾಡ್ಕೊಳ್ಳಿ ಅಷ್ಟೇ. ಅಂತ ಪ್ರೂವ್ ಮಾಡ್ಬಿಟ್ರು ಅವರು ಡಿ ಬಾಸ್ ಫ್ಯಾನ್ ಅಂತ. ಸೊ ಸಿಕ್ಕಾಪಟ್ಟೆ ಮಾತುಗಳು ತುಂಬಾ ಚೆನ್ನಾಗಿ ಬಂದು ಅಷ್ಟೇ. ಸೊ ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಆಲ್ದಷ್ಟು ಶೇರ್ ಮಾಡಿ ಅಂಡ್ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಗಾಯ್ಸ್. ನಮಸ್ಕಾರ. ಕಲ್ಕೆ ಅವ್ನು ನಮ್ಗೆ ರೋಸ್ಟ್ ಮಾಡ್ತಾನೆ.